ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಪಾರ್ಟ್ 1 ಫನ್ ವರ್ಲ್ಡ್ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ. ಇದು ಸೆಕೆಂಡು ಪಾರ್ಟು. ಇದು ಒಂದು ನಮಗೆ ಫ್ಯಾಮಿಲಿ ರೈಡ್ ಆಗಿದ್ದು ಎಲ್ಲರೂ ಕೂಡ ಆಟಾಡುವಂಥದ್ದು ವಿತ್ ಕಂಪ್ಲೀಟಾಗಿ ಮಕ್ಕಳು ಅಡಲ್ಟ್ಸ್ ಇರ್ಬೋದು. ತುಂಬ ಚೆನ್ನಾಗಿತ್ತು. ಇದೊಂಥರ ಗೇಮು ತುಂಬ ಒಂಥರ ಫನ್ನಿಯಾಗಿ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಕೂಡ. ನೋಡಿ, ಇಲ್ಲಿ ದೊಡ್ಡವರಿಂದ ಹಿಡಿದು ಮಕ್ಕಳ ತನಕ ಕೂತ್ಕೊಂಡು ಆಡುವಂಥದ್ದು ತುಂಬ ಚೆನ್ನಾಗಿತ್ತು, ತುಂಬ ಫನ್ನಾಗಿತ್ತು. ಮತ್ತು ತುಂಬ ಎಕ್ಸ್ಪ್ಲೋರ್ ಮಾಡೋವಂಥದ್ದು ತುಂಬ ಇದೆ ಗೇಮ್ಸು. ಮುಂಚೆನೇ ಇದನ್ನು ತುಂಬ ವರ್ಷದ ಹಿಂದೆಯೇ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬಟ್ ಆವಾಗ ಎಷ್ಟು ಡ್ರೈ ಗೇಮ್ಸ್ ಇರಬೇಕು, ತುಂಬ ಡ್ರೈ ಗೇಮ್ಸ್ಗಳಿದೆ. ನಮಗೆಲ್ಲನೂ ಕೂಡ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಜನನೂ ಇಲ್ಲದೇ ಇರೋದ್ರಿಂದ ಅಷ್ಟು ನಮಗೆ ಅನಿಸ್ತಾ ಇರಲಿಲ್ಲ ಹೋಗಿ ಆಟಾಡಬೇಕು ಅಂತ ಹೇಳಿ. ಈಗ ತುಂಬ ಜನ ಇದ್ದಷ್ಟು, ಕ್ರೌಡ್ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ. ಒಂದು ಯಾವ್ದಾದ್ರು ಆ್ಯಕ್ಟಿವಿಟೀಸ್ ಮಾಡೋಕ್ಕಿರಲಿ, ಏನೇ ಇದ್ರೂ ಕೂಡ. ಬಟ್ ಖಾಲಿ ಇದ್ದಾಗ ಒಂಥರ ಅನಿಸುತ್ತೆ. ಏಕೆಂದರೆ ಸೇಫ್ಟಿ ಇರೋಲ್ಲ. ಎಲ್ಲ ಕಂಪ್ಲೀಟಾಗಿ ಫಿಲ್ ಆದ್ರೇ ನಮಗೂ ಒಂದು ಸೇಫ್ಟಿ ಇರುತ್ತೆ. ಬರೀ 2-3 ಜನ ಮಾತ್ರ ಹೋದಾಗ ಸೇಫ್ಟಿ ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಕೆಲವೊಂದು ಗೇಮ್ಸ್ಗೂ ಕೂಡ ನಾವು ಹೋಗಲಿಲ್ಲ ಅಷ್ಟಾಗಿ. ಬಟ್ ಒಂಥರ ಮಕ್ಕಳಿಗೆಲ್ಲ ಖುಷಿ ಆಯಿತು. ಹಾಗಾಗಿ ನಮಗೂ ಕೂಡ ಸ್ವಲ್ಪ ಸಮಾಧಾನ ಅನ್ನಿಸ್ತು. ನಮಗೂ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಬೆಳಗ್ಗೆಯಿಂದ ಲೈಕ್ ಕಂಪ್ಲೀಟ್ ವೀಕ್ ಡೇಸೆಲ್ಲ ನಾವು ಮಕ್ಕಳು ಸ್ಕೂಲು ಅಂತಲೇ ಮಾಡ್ತಾಯಿರ್ತೀವಿ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ವೀಕ್ಲಿ ಒಂದು ಸತಿ ಹೀಗೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದಿರ್ಬೋದು, ಫ್ಯಾಮಿಲಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಈಗ ಹಸ್ಬೆಂಡ್ಸಿಗೂ ಅಷ್ಟೇ, ವೈಫಿಗಿರ್ಬೋದು, ಮಕ್ಕಳಿಗಿರ್ಬೋದು, ಎಲ್ಲರಿಗೂ ಕೂಡ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಹಾಗಾಗಿ ನಾವು ಇದಕ್ಕೆ ಅಂತ ಅಲ್ಲ, ಲೈಕ್ ವೀಕ್ಲಿ ಒನ್ಸ್ ಇಲ್ಲ ಅಂತಂದರೆ ನಮ್ಗೆ ಆಗಲಿಲ್ಲ ಅಂದರೆ 15 ಡೇಸ್ ಒನ್ಸ್ ಆದರೂ ಎಲ್ಲಾದರೂ ಸಣ್ಣ ಪುಟ್ಟ ಪ್ಲೇಸಸ್ಗಾದರೂ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಇನ್ ಕೇಸ್ ಎಲ್ಲೂ ಆಗಲಿಲ್ಲ ಅಂದರೆ ನಾವು ಅಕ್ಕಪಕ್ಕ ಇರೋ ಪಾರ್ಕಿಗಾದರೂ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳನ್ನ ಆಟ ಆಡಿಸಿದಾಗ ಅವ್ರಿಗೊಂಥರ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಹಾಗಾಗಿ ಅದನ್ನು ಎಲ್ಲರೂ ಕೂಡ ಪಾಲಿಸಿದ್ರೆ ತುಂಬ ಒಳ್ಳೆಯದು. ಒಂದ್ಸತಿ ಕರ್ಕೊಂಡೋಗಿ ಟ್ರೈ ಮಾಡಿ. ಇಲ್ಲ ನಮ್ಮ ಕೈಲಿ ಆಗಲ್ಲ, ನಮ್ಗೆ ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಪಾರ್ಕಿಗೆ ಕರ್ಕೊಂಡೋಗಿ, ಪಾರ್ಕಲ್ಲಿ ಮಕ್ಕಳು ಕೂಡ ಎಷ್ಟು ಖುಷಿ ಆಟ ಆಡ್ತಾರೆ. ಅವ್ರಿಗೆ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗೋಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ನಾವು ಎಲ್ಲಾದರೂ ಹೋಗ್ತಾನೆ ಇರ್ತೀವಿ. ಇನ್ ಕೇಸ್ ನಮ್ಮ ಕೈಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂದರೂ ಪಕ್ಕ ಊರಿಗಂತೂ ಹೋಗ್ತೀವಿ. ಅದಂತೂ ಮಿಸ್ಸೇ ಇಲ್ಲ. ಯಾಕೆಂದರೆ ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಇರೋದೆಲ್ಲ ನಮ್ಮದು ನೇಟಿವಲ್ಲೇ, ಹಾಸನಲ್ಲಿರ್ಬೋದು, ಮತ್ತು ನನ್ನ ಹಸ್ಬೆಂಡ್ ಊರಲ್ಲಿರ್ಬೋದು, ಎಲ್ಲರೂ ಕೂಡ ಅಲ್ಲಿರೋದ್ರಿಂದ ನಾವು ಅವ್ರನ್ನ ನೋಡೋದಕ್ಕೆ ಹೋಗ್ತೀವಿ. ಹಾಗಾಗಿ ಅದು ಕೂಡ ಅವರಿಗೆ ಇದಕ್ಕಿಂತನೂ ಕೂಡ ಅದು ಮೈಂಡ್ ರಿಲ್ಯಾಕ್ಸೇಷನ್. ಯಾಕೆಂದರೆ ಅಜ್ಜಿ ತಾತ ಅವ್ರ ಜೊತೆ, ಎಲ್ಲರ ಜೊತೆ, ಅಕ್ಕಪಕ್ಕ ಮನೆ ಇರ್ಬೋದು, ಚಿಕ್ಕಮ್ಮ ಚಿಕ್ಕಪ್ಪ ಇರ್ಬೋದು, ಅತ್ತೆ ಮಾವ, ಹೀಗೆ ಎಲ್ಲರ ರಿಲೇಷನ್ಸ್ ಗೊತ್ತಾಗುತ್ತೆ. ಅವ್ರ ಜೊತೆ ಬೆಳೀತಾರೆ. ಮತ್ತು ನಮ್ಮ ಹಳ್ಳಿ ಕಡೆ ಇರ್ಬೋದು, ಊರ ಕಡೆ ಯಾವ್ಯಾವ ಥರ ಇರ್ತಾರೆ ಅನ್ನೋದನ್ನ ಕಲಿತಾರೆ. ಮತ್ತು ನಮ್ಮ ಸಂಬಂಧಗಳು ಯಾವ ಥರ ಇರುತ್ತೆ ಅದನ್ನು ಅವರಿಗೆ ಬೆಳೀತಾ ಹೋಗುತ್ತೆ. ಹಾಗಾಗಿ ಆದಷ್ಟು ನಾವು ಮನೇಲಿ ಮಕ್ಕಳು ಬರೀ 2+2 ಅಂತಾರಲ್ಲ, ಬರೀ ಇಬ್ಬರು ಗಂಡ ಹೆಂಡತಿ, ಇಬ್ಬರು ಮಕ್ಕಳಿದ್ರೆ ಸಾಲಲ್ಲ, ಎಲ್ಲ ಕೂಡ ರಿಲೇಷನ್ಸ್ ಇರಬೇಕು ಅಂತ ಆಸೆ ಪಡ್ತೀವಿ ನಾವು. ಹಾಗಾಗಿ ನಾವು ಅಲ್ಲಿಗೆ ಅಂತಲ್ಲ, ಎಲ್ಲ ಕಡೆನೂ ಕೂಡ ಕರ್ಕೊಂಡು ಹೋಗಿ ಅವರಿಗೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ಒಂದು ಟೈಮ್ನ ಕೊಡ್ತೀವಿ. ಅದು ಒಂಥರ ನಮ್ಮಿಬ್ಬರಿಗೂ ನಮಗೊಂಥರ ಖುಷಿ ಅನಿಸುತ್ತೆ. ಅವ್ರಿಗೂ ಕೂಡ ತುಂಬ ಖುಷಿ. ಈಗೆಲ್ಲ ನಾವು ಜಾಲಿವುಡಲ್ಲಿ ಆಡಿದ್ವಿ. ಹಾಗಾಗಿ ನನಗೆ ಅದೇ ಸ್ವಲ್ಪ ಅದು ಚೆನ್ನಾಗಿತ್ತು. ಇದು ಸಿಕ್ಕಾಪಟ್ಟೆ ಸ್ಕೇರಿಯಾಗಿ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಚಾನ್ಸ್ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಹೋಗಲಿಲ್ಲ. ಬಿಕಾಸ್ ಯಾಕೆಂದರೆ ಅಲ್ಲಿ ಬಂದಿರೋರೆಲ್ಲ ಬಂದು ವಾಮಿಟ್ ಮಾಡಿಕೊಂಡು ಸುಸ್ತಾಗಿ ಮಲ್ಕೊಬಿಟ್ರು. ಅದು ನೋಡಂತೂ ಇನ್ನೂ ಗಾಬರಿ ಆಗೋಯಿತು. ಈಗ ಒಂದು ಗೇಮ್ ಅಂತೂ ಇನ್ನೂ ಸೈಕಾಗಿದೆ. ಇದರಲ್ಲೂ ಅಷ್ಟೇ ಟ್ರೈನ್ದು ಫುಲ್ಲು ರೊಟೇಟ್ ಆಗುತ್ತೆ. ಇದು ರೌಂಡಾಗಿ. ಬಟ್ ಅದು ಹೆಂಗೆ ಅಂದರೆ ಇಬ್ರಿಗೂ, ನನಗೂ ಮತ್ತು ಆಶಂಗೆ ಇಬ್ರಿಗೂ ಸ್ವಲ್ಪ ಏಟ್ ಕೂಡ ಆಗೋಯಿತು ಅದನ್ನು ಆಟಾಡಿ. ಅವಳಿಗೆ ಒಂಥರ ಬೆನ್ನತ್ರ ಇಟ್ಕೊಂಡಂಗೆ ಇತ್ತು. ಅವಳಿಗೆ 1-2 ಡೇಸ್ ಅಂತೂ ಹೋಗಲೇ ಇಲ್ಲ ಅದು ಆಗಿರೋವಂಥದ್ದು. ಹಾಗಾಗಿ ಇದು ಸ್ವಲ್ಪ ತುಂಬ ಸ್ಕೇರಿಯಾಗಿದೆ. ಕರೆಕ್ಟಾಗಿ ನಾವು ಇಟ್ಕೊಂಡು ಕೂರಲಿಲ್ಲ ಅಂತ ಅಂದರೆ ಇದು ಗ್ಯಾರಂಟಿ ಇದು ಸಿಕ್ಕಾಪಟ್ಟೆ ಏಟ್ ಮಾಡ್ಕೋತಾರೆ ಎಲ್ಲರೂ ಅಕ್ಕಪಕ್ಕ. ನನ್ನ ಕಿವಿಗೆಲ್ಲ ಏಟ್ ಬಿಟ್ಬಿಡ್ತು. ನಾವು ಡ್ರೈ ಗೇಮ್ಸ್ ಎಲ್ಲ ಆಟ ಆಡಾದಮೇಲೆ ಸುಸ್ತಾಯಿತು. ಸರಿ, ವಾಟರ್ ಗೇಮ್ಸ್ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಳ್ಳೋಣ ಅಂತ. ಬಟ್ ನಾನು ಅವ್ರ ವೆಬ್ಸೈಟಲ್ಲಿ ನೋಡಿದಾಗ ನನಗೆ ಬೊಫೆಟ್ ಇದೆ, ನಾನ್ ವೆಜ್ ಇದೆಲ್ಲ ಇರೋದೆ ಅಂತೆಲ್ಲ ತೋರಿಸಿದ್ರು. ಬಟ್ ಅಲ್ಲಿ ಬಂದಾಗ ಜಸ್ಟ್ ನಾರ್ಮಲಾಗಿ ಚೈನೀಸ್ದು ಸ್ಟ್ರೀಟ್ ಥರ ಇರುತ್ತಲ್ಲ, ಆ ಥರ ನೂಡಲ್ಸ್ ಇರ್ಬೋದು, ಬರ್ಗರು, ಸ್ಯಾಂಡ್ವಿಚು ಆ ಥರ ಮಾತ್ರ ಇದ್ದಿದ್ದು. ಸರಿ, ಅದನ್ನೇ ತಿನ್ಕೊಂಬಿಟ್ಟು ಬಂದ್ವಿ.
ಡ್ರೈ ಗೇಮ್ಸಲ್ಲೆಲ್ಲ ಚೆನ್ನಾಗಿ ಏಟ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಬೇಡ ಸಾಕು ಅಂತ ವಾಟರ್ ಗೇಮ್ಸಿಗೆ ಬಂದುಬಿಟ್ವಿ. ನಾವು ಕೂಡ ಡ್ರೆಸ್ ಏನು ತೊಗೊಬಂದಿರಲಿಲ್ಲ, ಇಲ್ಲಿ ಸಿಂಥೆಟಿಕ್ಕೇ ಯೂಸ್ ಮಾಡಬೇಕು ಅಂತ. ಬಟ್ ಆ ಥರ ಏನೂ ರೂಲ್ಸ್ ಏನಿಲ್ಲ, ಯಾವ್ದು ಬೇಕಾದ್ರೂ ಕ್ಲಾತಲ್ಲಿ ನೀವು ಆಟ ಆಡಬಹುದು. ಹೋಗಿ ನಾನು ಕೇಳ್ಕೊಂಡು ಬಂದೆ, ತೊಗೊಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ. ಅವ್ರದ್ದು ಡ್ರೆಸ್ ಕೊಡ್ತಾರೆ, ಲೈಕ್ ಟಾಪಿಗೆ ಲೈಕ್ ಟೀ ಶರ್ಟಿಗೆ ನಮಗೆ 200, ಪ್ಯಾಂಟಿಗೆ 200. ಲೈಕ್ ನೀವು ಟಿ ಶರ್ಟ್ ಆದ್ರೂ ತೊಗೋಬೋದು, ಪ್ಯಾಂಟ್ ಆದ್ರೂ ತೊಗೋಬೋದು, ಇಲ್ಲ ಸೆಟ್ ತೊಗೊಂಡ್ರೆ 400 ರುಪೀಸ್ ಆ ಥರ ಹೇಳಿ ನಾವು ಕೂಡ ತೊಗೊಂಡು ವಾಟರ್ ಗೇಮ್ಸ್ಗೆ ಲೈಕ್ ಹೋದ್ವಿ. ವಾಟರ್ ಗೇಮ್ಸ್ ಅಷ್ಟೇ ಚೆನ್ನಾಗಿತ್ತು, ಇದೇನು ಸ್ಕೇರಿ ಆ ಥರ ಏನಿರಲ್ಲ. ಮೇಲ್ಗಡೆಯಿಂದ ನೀವು ಆಟ ಆಡಬೇಕಾದ್ರೆ ಮಾತ್ರ ಸ್ವಲ್ಪ ಸ್ಕೇರಿ ಇರುತ್ತೆ. ಇಲ್ಲಿ ನಿಮಗೆ ರೈನ್ ಡ್ಯಾನ್ಸ್ ಇರುತ್ತೆ, ನಾರ್ಮಲ್ ಎಲ್ಲ ಕಡೆ ಹೇಗಿರುತ್ತೆ ವಾಟರ್ ಗೇಮ್ಸ್ ಆ ಥರ ರೈನ್ ಡ್ಯಾನ್ಸ್ ಇರುತ್ತೆ. ಮತ್ತು ನಿಮಗೆ ವೇವ್ ಪೂಲ್ ಇದೆ, ಲೇಝಿ ಪೂಲ್ ಇದೆ. GRS ಅಲ್ಲಿ ನಾರ್ಮಲ್ ಹೇಗಿತ್ತು ಅದೇ ಥರ ಇದೆ, ಬಟ್ ಚಿಲ್ಡ್ರನ್ಸ್ ಒಂದು ಇದೆ ಗೇಮ್ಸ್ದು. ಬಟ್ ಅದನ್ನು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹಾಕಿದ್ದಾರೆ, ಬಟ್ ಅದಿನ್ನೂ ಕೂಡ ರೆಡಿ ಕೂಡ ಆಗಿಲ್ಲ. ಇದರಲ್ಲೂ ತುಂಬ ವಾಟರ್ ಗೇಮ್ಸ್ ಏನಿಲ್ಲ, ಇದರಲ್ಲಿ ಇದು ತುಂಬ ಡ್ರೈ ಗೇಮ್ಸ್ ಇದ್ದು. ವಾಟರ್ ಗೇಮ್ಸ್ ಸ್ವಲ್ಪ ಕಡಿಮೆನೇ, ಬಟ್ ವಾಟರ್ ಗೇಮ್ಸಲ್ಲಿ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ವಾಟರ್ ಗೇಮ್ಸಲ್ಲಿ. ಜಾಸ್ತಿ ಡ್ರೈ ಗೇಮ್ಸ್ಗಿಂತ ಜಾಸ್ತಿ ವಾಟರ್ ಗೇಮ್ಸಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಬಂದು ಜಯಮಹಲ್ ರೋಡ್ ಅಂತ ಹೇಳಿ ನಿಮಗೆ ಮಾರ್ನಿಂಗ್ 10:30 6 ತನಕ ಶುರು ಆಗುತ್ತೆ. ಬಟ್ ನಮಗೆ ಲಾಕರ್ ಕೊಡಬೇಕಾದ್ರೆ 5 ಒಳಗಡೆ ಬಂದುಬಿಡಬೇಕು, ಲಾಕರ್ ಕೀ ವಾಪಸ್ ಕೊಡಬೇಕು ಅಂತಾರೆ. ಬಟ್ ಲಾಕರ್ಗೆ 50 ರೂಪೀಸ್ ಡೆಪಾಸಿಟ್ ಮಾಡಬೇಕು ನಾವು ನಮ್ಮ ಬ್ಯಾಗೆಲ್ಲ ಇರ್ತೀವಿ ಅಂತ ಅಂದರೆ. ಇಲ್ಲ ದುಡ್ಡಿಲ್ಲ ಅಂತ ಅಂದರೆ ಅದನ್ನು ರಿಫಂಡ್ ಮಾಡ್ತಾರೆ. ಅಮೌಂಟ್ ಇಲ್ಲ ತಂದಿಲ್ಲ ಕ್ಯಾಶೇ ಕೊಡಬೇಕು, ಕ್ಯಾಶ್ ಇಲ್ಲ ಅಂತಂದರೆ ಹಾಗೆ ನಮಗೆ ಕೀ ಕೊಟ್ಟು ಕಳಿಸ್ತಾರೆ. ಮತ್ತು ನಾವು ಒಂದು ವೇ ಸರಿ ಹೊರಟ್ಬಿಟ್ವಿ ನಾವು ಬೇಗನೆ. ಅಲ್ಲಿಂದ ಹೋದ್ಮೇಲೆ ಎಲ್ಲರಿಗೂ ಹೊಟ್ಟೆ ಸಿಗ್ತಾಯಿತ್ತು, ಹಾಗಾಗಿ ನ್ಯೂ BL ರೋಡ್ ಹತ್ರ ಬಂದು ಅಲ್ಲಿ ಇವರು ಸರಿ ಚಿಕನ್ ರೋಲ್ಸ್ ತೊಗೊಂಬರ್ತೀವಿ ಅಂತ ಹೇಳಿ ಹೋದರು. ಆಲ್ಮೋಸ್ಟ್ ½ an hour ಅವರು ರೆಡಿ ಮಾಡಿಕೊಟ್ರು ಅಂಥದ್ದು. ನಮಗೂ ಅಲ್ಲೂ ಕೂತಿ ಸಾಕಾಗೋಯ್ತು. ಫೈನಲಿ ನಮಗೆ ಚಿಕನ್ ರೋಲ್ಸ್ ಬಂತು. ಎಲ್ಲರಿಗೂ ಹೊಟ್ಟೆ ಹಸಿದ್ರಿಂದ ಎಲ್ಲ ಕಿತ್ತಾಡ್ಕೊಂಡು ತಿನ್ಕೊಂಡ್ಬಿಟ್ರು. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೊರಟ್ವಿ. ಮತ್ತು ಅಲ್ಲೂ ಹೋಗ್ತಾ ನಾವು ಮನೇಲಿ ನಾನ್ ವೆಜ್ ಕೂಡ ಇತ್ತು ಮಾಡಿದ್ದಿದ್ದು. ಮತ್ತು ಸರಿ ಅಂದ್ಬಿಟ್ಟು ಮಟನ್ ಕೂಡ ತೊಗೊಂಡು ಹೋದ್ವಿ ಸಾಂಬಾರು ಮಾಡೋಣ ಅಂತ ಹೇಳಿ. ನಾನ್ ವೆಜ್ ಅಂದ್ಬಿಟ್ರೆ ಇವರೇ ಅಡುಗೆ ಭಟ್ರು ಆಗಿಬಿಡ್ತಾರೆ. ನಾನೇ ಮಾಡ್ತೀನಿ ಅಂತ ಹೇಳಿ ಏನೂ ಮಾಡಿರಲ್ಲ, ಜಸ್ಟ್
ಅಡುಗೆ ಪಾತ್ರೆ ಮುಂದೆ ನಿಂತ್ಕೊಂಡು ನಾನೇ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ರುಬ್ಕೊಟ್ಟಿದ್ದೆಲ್ಲ ಹಾಕಿ ಅವೆಲ್ಲ ಮಾಡಿಕೊಡ್ತಾರೆ. ಬಟ್ ಎಲ್ಲ ಏನೇನು ಹಾಕಬೇಕು ಅಂತೇಳ್ಬಿಟ್ಟು ಏನೂ ಮಾಡಲ್ಲ, ಎಲ್ಲನೂ ನಾವೇ ರೆಡಿ ಮಾಡಿಕೊಟ್ಟಿರ್ತೀವಿ. ಇನ್ನು ಉಳಿದಿದ್ದೆಲ್ಲ ಕೆಲಸ ಅವ್ರು ಮಾಡಿಕೊಡ್ತಾರೆ ಅಷ್ಟೇ. 75% ನಾವು ಮಾಡಿಕೊಟ್ಟಿರ್ತೀವಿ, ಇನ್ನು 25% ಅವ್ರು ಮಾಡೋದು. ಎಲ್ಲ ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ಆದರೆ ಸರಿ ಮಾಡಿದರು, ಚೆನ್ನಾಗಿ ಬಂದಿತ್ತು. ಮಟನ್ ಸಾಂಬಾರು ಕೂಡ ಎಲ್ಲ ಫುಲ್ ಸ್ಟ್ರೇನ್ ಆಗಿದ್ದರಿಂದನೂ ಕೂಡ ಇವ್ರದ್ದೇನಿಲ್ಲ, ಆಲ್ಮೋಸ್ಟ್ ಮನೆಯಲ್ಲಿದ್ರೂ ಕೂಡ ಹೊರಗಡೆ ಹೋದ್ರೂ ಇವ್ರದ್ದೆಲ್ಲ ಪಾರ್ಟಿ ಶುರು ಆಗುತ್ತೆ. ಹಾಗಾಗಿ ಆ ಪಾರ್ಟಿನೂ ಕೂಡ ಇನ್ನು ಶುರು ಆಗೋಕ್ಕೆ ಇನ್ನೇನು ಟೈಮ್ ಆಗ್ತಾ ಇತ್ತು. ಬೇಗ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಕ್ಕಳು ಇನ್ನೂ ಅವಳಿಗೆ ಎಷ್ಟು ವರ್ಷ ಗೊತ್ತಾ, ಇನ್ನೂ 2.5 ವರ್ಷನೂ ಆಗಿಲ್ಲ. ಆಲ್ರೆಡಿ ಫೋನ್ ಇಟ್ಕೊಂಡು ನಮ್ಮಿಬ್ರದ್ದು ವೀಡಿಯೋ ಮಾಡ್ತಾ ಇದ್ಲು ಕೂತ್ಕೊಂಡು. ಫೋಟೋ ತೆಗೆಯೋದು, ವೀಡಿಯೋ ಮಾಡೋದು. ಈಗಿನ ಕಾಲದ ಮಕ್ಳು ಎಷ್ಟು ಫಾಸ್ಟ್ ಇರ್ತಾರಲ್ಲ. ಇವರಂತೂ ಸಿಕ್ಕಾಪಟ್ಟೆ ತರಲೆ ನಮ್ಮ ಮನೇಲಿ. ಅಷ್ಟೇ ಸಾಫ್ಟ್ ಅಂತನೂ ಅಲ್ಲ, ತುಂಬ ರಫ್ ಅವಳು. ಹೇಗೆಂದರೆ ಬಿದ್ದರೆ 2 ಸೆಕೆಂಡ್ ಅಷ್ಟೇ ಅಳೋದು. ಬೇರೆಯವ್ರ ಥರ ಎಲ್ಲ ಅವಳು ಹಂಗೆ ಸುಮ್ಮನಾಗ್ಬಿಡ್ತಾಳೆ. ಬೇರೆ ಮಕ್ಕಳಾಗ್ಬಿಟ್ರಂತೂ ಈಗ ನಮ್ಮ ಮಕ್ಕಳನ್ನೇ ಬೇಗ ಹತ್ಕೊಂಡು ರಂಪ ಮಾಡಿ ಇಡ್ತಾರೆ. ಇವಳು ಹಂಗಲ್ಲ, ಎಷ್ಟೇ ಜೋರಾಗಿ ಹೊಡ್ತಾ ಬಿದ್ರೂ ಕೂಡ 2 ಸೆಕೆಂಡ್ ಅಷ್ಟೇ. ಬಟ್ ಎಲ್ಲ ಜೊತೆಲೂ ಕೂಡ ಕ್ಯೂಟಾಗಿ ಮಾತಾಡ್ಕೊಂಡಿರುತ್ತೆ. ಮಕ್ಕಳೆಲ್ಲ ಹೀಗೆ ಇದ್ರೇ ಚಂದ, ಸಣ್ಣ ಮಕ್ಳ ಥರ. ದೊಡ್ಡವರಾಗಬಾರ್ದು ಅಂತ ಅನಿಸುತ್ತೆ ನೋಡ್ತಾ ಇದ್ರಲ್ಲ. ನೋಡಿ, ಆಗಲೇ ಎಲ್ಲ ರೆಡಿ ಆಯಿತು, ಪಾರ್ಟಿ ಶುರು ಮಾಡಿಕೊಂಡ್ರು. ಎಲ್ಲ ಕಡೆ ನೋಡಿ, ಇಲ್ಲಿ ಪಾರ್ಟಿಗೆ ಆಲ್ರೆಡಿ ರೆಡಿ ಆಗ್ತಾ ಇದೆ, ಏನೇನೋ ಎಲ್ಲ ಶುರು ಮಾಡಿಕೊಂಡ್ರು. ಎತ್ಕೊಂಡೋಗಿ ಕಂಟಿನ್ಯೂಟಿ ಮಾಡ್ತೀನಿ, ಬರ್ತೀನಿ. ಆಯಿತು, ಬರ್ತೀನಿ. ಬೇರೆ ಏನು ಕೆಲಸ ಮಾಡಿ ಅಂದರೂ ಮಾಡಲ್ಲ, ಈ ಕೆಲಸ ಮಾತ್ರ ಮಾಡಿ ಅಂದರೆ ಚೆನ್ನಾಗಿ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಾರೆ ಅವರು ಅಂತ. ಮನೇಲಿದ್ರೆ ಮಾತ್ರ ಇವೆಲ್ಲ ಇರಲ್ಲ. ಈಗ ನೋಡಿ ಎಲ್ಲಿಗೆ ಬಂದಿದ್ದಾರೆ ಅಂದರೆ, ನೈಟ್ ಮುಗೀತು, ಪಾರ್ಟಿ ಎಲ್ಲ ಆಯಿತು. ಸರಿ ಮಲ್ಕೊಂಡು ಬೆಳಗ್ಗೆನೇ ಬೇರೆ ಎದ್ದು ಹೋಗಬೇಕು. ಅದೊಂಥರ ಸ್ಟ್ರೇನ್, ಬೇರೆ ನೈಟೇ ಓಡ್ಬಿಡ್ತೀವಿ. ನೆನ್ನೆ ನೈಟು ಸ್ಟ್ರೇನ್ ಆಗಿದ್ದರಿಂದ ಓಡೋಕ್ಕಾಗಲಿಲ್ಲ. ಮಾರ್ನಿಂಗ್ ಬೆಳಗ್ಗೆ ಎದ್ದು 6 o'clockಗೆ ಹೊರಟಿದ್ದು ನಾವು ಅವ್ರ ಮನೆಯಿಂದ. ನಮ್ಮ ಮನೆಗೆ ಹೋಗೋಷ್ಟಿಗೆ ಮಿನಿಮಮ್ 1 hour ಏನಾದರೂ ಬೇಕಾಗುತ್ತೆ. ಬೆಳಗ್ಗೆ ಆಗಿರೋದ್ರಿಂದ 1 hour 10 minutes ಆ ಥರ ಆಗುತ್ತೆ ಅಷ್ಟೇ. ಸರಿ ಹೊರಟ್ವಿ. ಮಕ್ಕಳೆಲ್ಲ ಪಾಪ ನಿದ್ದೆ ಹೊಡಿತಾ ಇದ್ವು ಚೆನ್ನಾಗಿ. ಹಾಗಾಗಿ ನಾವು ನೈಟೇ ಬಂದುಬಿಡ್ತೀವಿ. ನೈಟ್ ಸ್ಟ್ರೇನ್ ಆಗಿತ್ತು, ಆಗಲಿಲ್ಲ ಅನ್ನೋದಕ್ಕೋಸ್ಕರ ಬೆಳಗ್ಗೆ ಬಂದ್ವಿ. ನೋಡಿ, ನನ್ನ ಮಗಳು ಹೋಗೋ ತನಕ ಹಂಗೆ ಫುಲ್ಲು ಸೀಟಲ್ಲಿ ನಿದ್ದೆ ಹೊಡಿತಾ ಇರ್ತಾಳೆ. ಹೇಳಿ ನಿಮಗೆ ಮಲಗಿಸ್ಕೊಂಡು ಬಂದುಬಿಡ್ತೀನಿ. ಇನ್ನು ಹೋಗಿ ನಾನು ಕೂಡ ಅವಳನ್ನ ಬೇಗ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7 ಆಗೋಗಿತ್ತು. ನಾವು 6 ಬಿಟ್ವಿ, 7 ಅಷ್ಟೊತ್ತಿಗೆಲ್ಲ ಹೋದ್ವಿ. ನೋಡಿ, ಅವಾಗ ಎಷ್ಟು ಚೆನ್ನಾಗಿರುತ್ತೆ. ಅವಾಗ ತಾನೇ ಸೂರ್ಯನ ಕಿರಣಗಳೆಲ್ಲ ಬೀಳ್ತಾ ಇರುತ್ತೆ. ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಜರ್ನಿ ಮಾಡೋಕ್ಕೂ ಕೂಡ ಟ್ರಾಫಿಕ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅವಾಗಲೂ ಚೆನ್ನಾಗಿರುತ್ತೆ. ಬಟ್ ಟ್ರಾಫಿಕ್ ಅಂದರೆ ಈ ಸ್ಕೂಲ್ ಬಸ್ಸಸ್ಗಳೇ ಜಾಸ್ತಿ ಆ ಟೈಮಲ್ಲಿ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಬಟ್ ಒಂಥರ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.